ದೇಹದಲ್ಲಿ ತರ್ತಕ್ಕಂಥ ಸೊಳ್ಳೆಯಿಂದ ಇದು ವೈರಸ್ ಇಂದ ಬರ್ತಕ್ಕಂಥದ್ದು. ಇದರ ರೋಗ ಲಕ್ಷಣಗಳೇನಂದ್ರೆ ತೀವ್ರ ಜ್ವರ ಬರ್ತಕ್ಕಂಥದ್ದು. ಬಹಳ ಜನಕ್ಕೆ ಜ್ವರ ಬರ್ತಾ ಇದೆ. ಹೌದಾ? ಯಾಕಂದ್ರೆ ಡೆಂಗು ಸೀಸನ್ ಇದೆ. ಮಳೆಗಾಲದಾಗ ಬಂದ್ರೆ ಡೆಂಗು ಮಲೇರಿಯಾ ಒಂಥರ ಸೀಸನ್ ಇದ್ದಾವೆ. ಯಾಕಂದ್ರೆ ಬಹಳಷ್ಟು ಈಗ ಮಳೆ ಬರುತ್ತೆ, ನೀರು ನಿಲ್ಲುತ್ತೆ, ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಅದರಿಂದ ನಾವು ನಮಗೆ ಅಂತ ಮನುಷ್ಯರಿಗೆ ಸೊಳ್ಳೆ ಕಚ್ಚೋದ್ರಿಂದ ಈ ಒಂದು ಕಾಯಿಲೆ ಬರುತ್ತೆ. ಇದಕ್ಕಿಂತ ತೀವ್ರ ಜ್ವರ ಬರ್ತಕ್ಕಂಥದ್ದು, ಅಂತ ಮೈಕೈ ನೋವು ಮತ್ತು ಕೀಲ್ ನೋವು, ಮೈಕೈ ನೋವು ಬರ್ತದೆ, ಮತ್ತೆ ಕೀಲ್ ನೋವು ಬರ್ತಕ್ಕಂಥದ್ದು, ಆನಂತರ ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆಯ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಹಣೆಯ ಮುಂಭಾಗದಲ್ಲಿ ನೋವು ಬರುತ್ತೆ ಮತ್ತು ತಲೆ ಹಿಂಭಾಗದಲ್ಲಿ ಬಹಳ ನೋವು ಬರುತ್ತೆ. ಆನಂತರ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವ ಗುರುತುಗಳು, ರಕ್ತಸ್ರಾವ ಅಂತಂದ್ರೆ ರಕ್ತ ಹರಿತಕ್ಕಂಥದ್ದು, ರಕ್ತ ಬರ್ತಕ್ಕಂಥ ಗುರುತು ಇರ್ತಕ್ಕಂಥದ್ದು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ಒಸಡುಗಳಿಂದ ರಕ್ತಸ್ರಾವ, ಅದು ಬಾಯಿ, ಮೂಗು, ಒಸಡುಗಳಿಂದ ಬಂದು ರಕ್ತ ಬರ್ತಾ ಇರುತ್ತೆ. ಓಕೆ, ಎಷ್ಟು ವಾಕರಿಕೆ ಮತ್ತು ವಾಂತಿ ಬರ್ತಕ್ಕಂಥ